ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಡಿಂಗ್ ಸರ್ಚಸ್ ಕನ್ನಡ. ನೀವೇನಾದ್ರು ಇದೇ ಮೊದಲ ಬಾರಿ ನನ್ನ ಚಾನಲ್ ಓಪನ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ತುಳಸಿ ಎಲೆಗಳು ಇದ್ದಕ್ಕಿದ್ದಂತೆ ಕಪ್ಪಾಗೋದನ್ನು ನೀವು ಗಮನಿಸಿರ್ಬೋದು. ತುಳಸಿ ಎಲೆಗಳು ಕಪ್ಪು ಬಣ್ಣಕ್ಕೆ ತಿರುಗಿದ್ರೆ ಅರ್ಥ ಏನು ಅಂತ ಗೊತ್ತಾ? ತುಳಸಿ ಎಲೆಗಳು ಕಪ್ಪಾದರೆ ನಾವೇನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ತುಳಸಿ ಗಿಡವು ಭಾರತೀಯ ಸಾಂಸ್ಕೃತಿಕ ಮತ್ತು ಆಯುರ್ವೇದಿಕ ಸಂಪ್ರದಾಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದರಲ್ಲಿ ಅದ್ಭುತವಾದ ಔಷಧಿ ಗುಣವೂ ಇದೆ. ಈ ಗಿಡವನ್ನ ಪ್ರಾಚೀನ ಕಾಲದಿಂದಲೂ ಪೂಜೆಗೆ ಬಳಸ್ತಾರೆ. ಇದು ಔಷಧಿ ಗುಣವನ್ನು ಮಾತ್ರ ಅಲ್ಲದೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ತುಳಸಿ ಗಿಡವನ್ನ ಮನೆ ಮುಂದೆ ನೆಡೋದ್ರಿಂದ ಆ ಮನೆಯಲ್ಲಿನ ಸುತ್ತಮುತ್ತಲಿನಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಧನಾತ್ಮಕ ಶಕ್ತಿಯು ನೆಲೆಯಾಗುತ್ತದೆ. ಕೆಲವೊಮ್ಮೆ ತುಳಸಿ ಗಿಡ ಇದ್ದಕ್ಕಿದ್ದಂತೆ ಸಾಯುವುದು, ಅವುಗಳ ಎಲೆ ಉದುರಿ ಗಿಡ ಖಾಲಿಯಾಗುವುದು, ಇದ್ದಕ್ಕಿದ್ದಂತೆ ಒಣಗಿ ಹೋಗುವುದು, ಈ ಎಲ್ಲ ಸೂಚನೆಗಳು ಸಾಮಾನ್ಯವಾದ ಸೂಚನೆಯಲ್ಲ. ಇವೆಲ್ಲವೂ ನಿಮ್ಮ ಜೀವನದ ಮೇಲೂ ಪ್ರಭಾವ ಬೀರುತ್ತದೆ. ನಂಬಿಕೆಯ ಆಧಾರದ ಮೇಲೆ ನೋಡುವುದಾದರೆ ತುಳಸಿ ಎಲೆಗಳು ಕಪ್ಪಾಗುವುದು ತೊಂದರೆಗಳ ಸೂಚನೆಯಾಗಿದೆ. ಮನೆಯಲ್ಲಿ ಅಥವಾ ಕುಟುಂಬದ ಸದಸ್ಯರಿಗೆ ಯಾವುದೋ ಒಂದು ತೊಂದರೆ ಎದುರಾಗುವ ಮುನ್ಸೂಚನೆಯಾಗುತ್ತದೆ. ಅಥವಾ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಅಥವಾ ದುಷ್ಟಶಕ್ತಿಗಳು ವಾಸವಾಗಿದೆ ಎಂದು ತುಳಸಿ ಗಿಡ ಎಲೆ ಕಪ್ಪಾಗುವುದರಿಂದ ತಿಳಿದುಕೊಳ್ಳಬಹುದು. ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವುದಾದರೆ ನೀರು ಹೆಚ್ಚು ಹಾಕುವುದು ಅಥವಾ ಕಡಿಮೆ ಹಾಕುವುದು. ತುಳಸಿ ಗಿಡವು ಅತ್ಯಂತ ಸೂಕ್ಷ್ಮ ಗಿಡ. ಅದಕ್ಕೆ ಹೆಚ್ಚು ನೀರು ಅವಶ್ಯಕತೆ ಇರುವುದಿಲ್ಲ. ತುಳಸಿಗೆ ಯಾವಾಗಲೂ ಕಡಿಮೆ ನೀರನ್ನು ನೀಡಲು ಪ್ರಯತ್ನಿಸಬೇಕು. ಒಂದು ವೇಳೆ ನೀವು ತುಳಸಿಗೆ ಅತಿಯಾಗಿ ನೀರನ್ನು ನೀಡಿದರೆ ಬೇರು ಕೊಳೆಯಲು ಪ್ರಾರಂಭಿಸುತ್ತದೆ ಹಾಗೂ ಗಿಡದ ಎಲೆಗಳು ಕಪ್ಪು ಬಣ್ಣಕ್ಕೆ ತಿರುಗಲು ಪ್ರಾರಂಭವಾಗುತ್ತದೆ. ಎರಡನೆಯದಾಗಿ ಸಸ್ಯಗಳಿಗೆ ಕೀಟಗಳ ಸಮಸ್ಯೆ. ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಕೀಟಗಳು ಸಸ್ಯಗಳ ಮೇಲೆ ಇರುವುದೇ ತುಳಸಿ ಎಲೆಗಳು ಕಪ್ಪಾಗಲು ಮುಖ್ಯ ಕಾರಣ ಎಂದು ಹೇಳಲಾಗುತ್ತದೆ. ಅನೇಕ ಬಾರಿ ಸಸ್ಯಗಳು ಬರಿಗಣ್ಣಿಗೆ ಗೋಚರಿಸದ ಕೀಟಗಳಿಂದ ತುಂಬಿರುತ್ತದೆ. ಇಂತಹ ಕೀಟಗಳು ಎಲೆಗಳ ರಸವನ್ನು ಹೀರುವ ಮೂಲಕ ಗಿಡದಲ್ಲಿನ ಎಲೆಗಳನ್ನು ಕಪ್ಪು ಬಣ್ಣಕ್ಕೆ ತಿರುಗುವಂತೆ ಮಾಡುತ್ತದೆ. ಇದಲ್ಲದೆ ಅತಿಯಾದ ಸೂರ್ಯನ ಬೆಳಕು ಕೂಡ ತುಳಸಿ ಎಲೆಗಳು ಕಪ್ಪು ಬಣ್ಣಕ್ಕೆ ತಿರುಗುವಂತೆ ಮಾಡುತ್ತದೆ. ಮೂರನೆಯದು ಪೋಷಕಾಂಶಗಳ ಕೊರತೆ. ಒಂದು ಗಿಡ ಅಥವಾ ಮರ ಹಸಿರಾಗಿ ಬೆಳೆಯಲು ಅದಕ್ಕೆ ಪೋಷಕಾಂಶಗಳು ಅಗತ್ಯ ತುಂಬಾನೇ ಇರುತ್ತೆ. ಗಿಡಗಳು ತಮಗೆ ಬೇಕಾದ ಪೋಷಕಾಂಶಗಳನ್ನು ಮಣ್ಣಿನಿಂದ ಪಡೆದುಕೊಳ್ತವೆ. ಯಾವ ಮಣ್ಣಿನಲ್ಲಿ ಪೋಷಕಾಂಶದ ಕೊರತೆ ಇರುತ್ತದೋ ಆ ಮಣ್ಣಿನಲ್ಲಿ ತುಳಸಿ ಎಲೆಗಳು ಹಳದಿ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಲು ಪ್ರಾರಂಭವಾಗುತ್ತದೆ. ಇನ್ನು ಕೆಲವೊಮ್ಮೆ ಗಿಡಗಳಿಗೆ ಸಂಬಂಧಿಸಿದ ಕೆಲವೊಂದು ರೋಗಗಳಿಂದ ಕೂಡ ಎಲೆಗಳು ಕಪ್ಪು ಬಣ್ಣಕ್ಕೆ ಬದಲಾಗುತ್ತದೆ. ಹಾಗಾದ್ರೆ ತುಳಸಿ ಎಲೆಗಳು ಕಪ್ಪಾಗದಿರಲು ಏನ್ ಮಾಡಬೇಕು ಅಂತ ಈಗ ತಿಳಿದುಕೊಳ್ಳೋಣ. ತುಳಸಿ ಗಿಡವನ್ನು ಮುಂಜಾನೆ ಒಂದಿಷ್ಟು ಸಮಯ, ಸಂಜೆ ಒಂದಿಷ್ಟು ಸಮಯ ಮಾತ್ರ ಬಿಸಿಲಿನಲ್ಲಿ ಇಡಬೇಕು. ಕೀಟನಾಶಕವನ್ನು ಸಿಂಪಡಿಸಬೇಕು. ತುಳಸಿ ಗಿಡಕ್ಕೆ ನಿಯಮಿತವಾಗಿ ನೀರನ್ನು ಹಾಕಬೇಕು. ಗಿಡದಲ್ಲಿನ ಮಣ್ಣು ಅತಿಯಾಗಿ ತೇವವಾಗದಂತೆ ನೋಡ್ಕೊಳ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ತುಳಸಿ ಎಲೆಗಳು ಏನಕ್ಕೆ ಕಪ್ಪಾಗುತ್ತೆ ಅಂತ. ಈ ತುಳಸಿ ಬಗ್ಗೆ ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.